ನಮಸ್ಕಾರ, ಇದು 9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅದರಲ್ಲಿ ಮೊದಲ ಪ್ರಮುಖ ಸುದ್ದಿಯನ್ನ ನೋಡೋದಾದ್ರೆ ವಕ್ಫ್ ವಿವಾದ. ಈ ವಕ್ಫ್ ವಿವಾದ ಅನ್ನೋದು ಯಾವ ಮಟ್ಟಿಗೆ ಸುದ್ದಿ ಮಾಡ್ತು ಅನ್ನೋದು ಗೊತ್ತೇ ಇದೆ. ಇದರ ಬೆನ್ನಲ್ಲೇ ಈಗ ಮತ್ತೆ ಮಳಲಿ ವಿವಾದ ಚರ್ಚೆ ಆಗ್ತಾ ಇದೆ. ಮಳಲಿ ಮಸೀದಿ ವಿವಾದದ ಸ್ಫೋಟಕ ಸ್ಟೋರಿ. ಮಳಲಿ ಮಸೀದಿ ವಿವಾದದಲ್ಲಿ ಆಗಿರುವಂತ ಮಹತ್ವದ ಬೆಳವಣಿಗೆ. ಈಗಾಗಲೇ ರಾಜ್ಯದಾದ್ಯಂತ ವಕ್ಫ್ ದಂಗಲ್ ತಾರಕಕ್ಕೇರಿದೆ. ಅದರ ನಡುವೆ ಮಳಲಿ ವಿವಾದ ಈಗ ಚರ್ಚೆಗೆ ಬಂದಿದೆ. ಮಳಲಿ ಮಸೀದಿ ವಕ್ಫ್ ಆಸ್ತಿ ಅಂತ ಸಾಬೀತಿಗೆ ಯತ್ನ ನಡೆದಿದೆಯಾ? ಮಳಲಿ ಜಾಗ ವಕ್ಫ್ ಆಸ್ತಿಗೆ ಸೇರಿಸುವಂತಹ ಷಡ್ಯಂತ್ರ ನಡೆದಿದೆ ಅನ್ನೋ ಅನುಮಾನ ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಮೂಲಕ ಇಂಥದೊಂದು ಪ್ರಕ್ರಿಯೆ ನಡೀತಾ ಇದೆಯಾ? ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ನಲ್ಲಿ ಮಳಲಿ ಮಸೀದಿ ವಿವಾದ ಇದೆ. ಮಳಲಿ ಮಸೀದಿ ವಕ್ಫ್ ಆಸ್ತಿಯ ಅಥವಾ ಸರ್ಕಾರಿ ಆಸ್ತಿ? ಮಳಲಿ ಮಸೀದಿ ವಕ್ಫ್ ಆಸ್ತಿ ಅಂತ ಸಾಬೀತಿಗೆ ಯತ್ನ ನಡೆದಿದೆ. ಮಳಲಿ ಮಸೀದಿ ವಿವಾದಕ್ಕೆ ಈಗ ಮತ್ತೊಂದು ಸ್ಫೋಟಕವಾದಂತಹ ಟ್ವಿಸ್ಟ್ ಸಿಗ್ತಾ ಇದೆ. ಮಳಲಿ ಮಸೀದಿ ಅನ್ನೋದೇ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಈಗ ಆ ಮಸೀದಿ ವಕ್ಫ್ಗೆ ಸೇರಿದ್ದ ಇಂಥದೊಂದು ಅನುಮಾನ ಬರೋದಕ್ಕೆ ಕಾರಣ ಮಳಲಿ ಜಾಗವನ್ನ ವಕ್ಫ್ ಆಸ್ತಿಗೆ ಸೇರಿಸುವಂತಹ ಷಡ್ಯಂತ್ರ ನಡೀತಾ ಇದೆ ಅನ್ನೋ ವಿಷಯ ಬಹಿರಂಗವಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಮೂಲಕ ಇಂಥದೊಂದು ಪ್ರಕ್ರಿಯೆ ನಡೀತಾ ಇದೆಯಂತೆ. ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ನಲ್ಲಿ ಮಳಲಿ ಮಸೀದಿ ವಿವಾದ ಇದೆ. ಈ ವಿವಾದ ಕೋರ್ಟ್ನಲ್ಲಿರೋವಾಗಲೇ ಈಗ ಮತ್ತೊಂದು ಸ್ಫೋಟಕ ಸ್ಟೋರಿ. ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆಯಾಗಿದೆ. ಪಹಣಿಯ ಕಾಲಂ ನಂಬರ್ 9 ಅದರಲ್ಲಿ ಇದು ಸರ್ಕಾರಿ ಜಾಗ ಅಂತ ನಮೂದಾಗಿದೆ. ಆದ್ರೆ ಪಹಣಿಯ ಕಾಲಂ ನಂಬರ್ 11ರಲ್ಲಿ ಮಸೀದಿಯ ಹೆಸರು ನಮೂದಾಗಿದೆ. ಪಹಣಿಗೆ ತಡೆ ಕೊಟ್ಟಿದೆ ಮಂಗಳೂರು ಸಹಾಯಕ ಆಯುಕ್ತರು. ವಿಚಾರಣೆ ಮುಗಿಯೋವರೆಗೂ ಕೂಡ ಯಥಾಸ್ಥಿತಿಗೆ ವಿಎಚ್ಪಿ ಮನವಿ ಮಾಡ್ತಾ ಇದೆ. ಮಳಲಿ ವಿವಾದದಲ್ಲಿ ಕಂದಾಯ ಪ್ರಕ್ರಿಯೆಯನ್ನ ನಡೆಸದಂತೆ ಮನವಿಯಾಗಿದೆ. ವಿಎಚ್ಪಿ ಮನವಿಯನ್ನ ಆ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಮಂಗಳೂರು ಎಸಿ. ಈಗ ಮಂಗಳೂರು ಎಸಿ ನಡೆಯ ಬಗ್ಗೆ ವಿಎಚ್ಪಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜಕೀಯ ಒತ್ತಡದಿಂದ ಪಹಣಿಯಲ್ಲಿ ವಕ್ಫ್ ಅಂತ ಉಲ್ಲೇಖ ಆಯ್ತಾ ಹಾಗಿದ್ರೆ? ಮಳಲಿ ಮಸೀದಿ ಜಾಗ ವಕ್ಫ್ ಅಂತ ನೋಂದಣಿ ಆಯ್ತಾ ಹಾಗಿದ್ರೆ? ಮಂಗಳೂರು ಕೋರ್ಟ್ನಲ್ಲಿ ವಿಚಾರಣೆ ಇದ್ರೂ ಕೂಡ ಎಸಿಯಿಂದ ಒತ್ತಡ ಯಾಕೆ? ವಕ್ಫ್ ಆಸ್ತಿ ಅಂತ ಸಾಬೀತುಪಡಿಸೋದಕ್ಕೆ ಇಲ್ಲಿ ಪ್ರಯತ್ನ ನಡೀತಾ ಇದೆ ಎನ್ನುವ ಶಂಕೆ ಮತ್ತು ಆ ಆರೋಪ ಒಂದು ಕೇಳಿ ಬರ್ತಾ ಇದೆ. ಮಳಲಿ ಮಸೀದಿ ವಕ್ಫ್ ಆಸ್ತಿ ಎನ್ನುವ ಸಾಬೀತುಪಡಿಸೋದಕ್ಕೆ ಯತ್ನ ನಡೀತಾ ಇದೆಯಾ? ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಮೂಲಕ ಈ ಪ್ರಕ್ರಿಯೆಗಳು ನಡೀತಾ ಇದೆಯಾ ಎನ್ನುವ ಅನುಮಾನ. ಯಾಕಂದ್ರೆ ಪಹಣಿಯ ಕಾಲಂ 11ರಲ್ಲಿ ಮಸೀದಿ ಹೆಸರು ನಮೂದಾಗಿದೆ. ಆದರೆ ಕಾಲಂ ನಂಬರ್ 9ರಲ್ಲಿ ಇದು ಸರ್ಕಾರಿ ಜಾಗ ಅಂತಲೇ ನಮೂದಾಗಿದೆ. ಮಳಲಿ ವಿವಾದ ಕಂದಾಯ ಪ್ರಕ್ರಿಯೆ ನಡೆಸದಂತೆ ವಿಎಚ್ಪಿ ಮನವಿ ಮಾಡ್ತಾರೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ನಲ್ಲಿ ಈ ಬಗ್ಗೆ ಈಗಾಗಲೇ ವಿಚಾರಣೆ ಇದೆ. ಮಂಗಳೂರು ಕೋರ್ಟ್ನಲ್ಲಿ ವಿಚಾರಣೆ ಇದ್ರೂ ಕೂಡ ಮಂಗಳೂರು ಎಸಿಯ ನಡೆ ಅನುಮಾನವನ್ನ ಮೂಡಿಸ್ತಾ ಇದೆ. ವಿಎಚ್ಪಿ ಮನವಿಯ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಮಂಗಳೂರು ಎಸಿ. ರಾಜಕೀಯ ಒತ್ತಡದಿಂದ ಪಹಣಿಯಲ್ಲಿ ವಕ್ಫ್ ಅಂತ ಉಲ್ಲೇಖ ಆಯ್ತಾ? ವಕ್ಫ್ ಆಸ್ತಿ ಅಂತ ಸಾಬೀತುಪಡಿಸುವಂತಹ ಪ್ರಯತ್ನ ನಡೀತಾ ಇದೆಯಾ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಜೊತೆಗೆ ಜಿಲ್ಲಾಡಳಿತ ಕೂಡ ಇಂಥದೊಂದು ಪ್ರಕ್ರಿಯೆಗೆ ಮುಂದಾಗಿದೆಯಾ ಎನ್ನುವ ಅನುಮಾನ. ಮಳಲಿ ಮಸೀದಿ ವಕ್ಫ್ಗೆ ಸೇರಿಸೋದ್ರ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಆರೋಪ ಈಗ ಕೇಳಿಬರ್ತಾ ಇರೋದು. ಹಿಂದೂ ಸಂಘಟನೆ ಮುಖಂಡ ಶರಣ್ ಪಂಪ್ವೆಲ್ ಆರೋಪ ಮಾಡ್ತಾ ಇದ್ದಾರೆ. ಎಸಿ ನಡೆಯ ವಿರುದ್ಧ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ವಿಎಚ್ಪಿ. ಹೈಕೋರ್ಟ್ನಲ್ಲೂ ವಿಎಚ್ಪಿ ಪರ ತೀರ್ಪು ಬಂದಿದೆ. ಹೈಕೋರ್ಟ್ನಿಂದ ಮಂಗಳೂರು ಕೋರ್ಟ್ಗೆ ನಿರ್ದೇಶನ ಹೋಗಿದೆ. ಮಳಲಿ ಮಸೀದಿ ಜಾಗ ವಕ್ಫ್ ಆಸ್ತಿನ ನಿರ್ಧರಿಸಿ ಅಂತ ಮಂಗಳೂರು ಕೋರ್ಟ್ಗೆ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಮಂಗಳೂರು ಕೋರ್ಟ್ನಲ್ಲಿ ಸದ್ಯ ವಿಚಾರಣೆ ನಡೀತಾ ಇದೆ. ಕಾನೂನು ಹೋರಾಟದ ತೀರ್ಪಿಗೆ ವಿಶ್ವ ಹಿಂದೂ ಪರಿಷತ್ ಕಾಯ್ತಾ ಇದೆ. ಮಳಲಿ ಮಸೀದಿ ಜಾಗ ಹಾಗಾದ್ರೆ ವಕ್ಫ್ ಆಸ್ತಿನ? ಇದರ ಬಗ್ಗೆ ಈಗ ಪ್ರಕರಣ ನಡೀತಾ ಇದೆ. ಕೋರ್ಟ್ನಲ್ಲಿದೆ ಈ ವಿಚಾರ. ರಾಜ್ಯದಲ್ಲಿ 328 ಹೊಸ ಕಬರಿಸ್ಥಾನಗಳಿಗೆ ಇವತ್ತು ಸರ್ಕಾರಿ ಭೂಮಿಯನ್ನು ಕೊಡುವಂತಹ
ಒಂದು ಆದೇಶವನ್ನು, ಒಂದು ಸುತ್ತೋಲೆಯನ್ನು ಸರಕಾರ ಹೊರಡಿಸಿದೆ. ಕಳೆದ ಏಪ್ರಿಲ್ನಲ್ಲಿ ಹೊರಡಿಸಿದಂಥ ಈ ಆದೇಶದ ಪ್ರಕಾರ ಇವತ್ತು ಸರ್ಕಾರ ಗುಟ್ಟಿನಿಂದ 378 ಕಬರಿಸ್ಥಾನಗಳಿಗೆ ಸರ್ಕಾರಿ ಭೂಮಿಯನ್ನು ಕೊಡುವಂತಹ ಕಂದಾಯ ಇಲಾಖೆಯ ಮುಖಾಂತರ ಕೊಡುವಂಥ ಒಂದು ಸಂಚನ್ನು, ಒಂದು ಪ್ರಯತ್ನವನ್ನು ಇದು ಮಾಡ್ತಾ ಇದೆ. 16 ವರ್ಷಗಳಿಂದ ನಾವು ನಮ್ಮ ರಾಜ್ಯದಲ್ಲಿರುವಂತಹ ಸಾವಿರಾರು ದೇವಸ್ಥಾನಗಳ ಭೂಮಿ ಇವತ್ತು ಸರ್ಕಾರಿ ಕಂದಾಯ ಇಲಾಖೆಯಲ್ಲಿದೆ. ಧಾರ್ಮಿಕ ಪರಿಷತ್ತಿನ ಮುಖಾಂತರ, ದತ್ತಿ ಇಲಾಖೆಯ ಮುಖಾಂತರ ನಾವು ಮನವಿಯನ್ನು ಮಾಡಿದ್ವಿ, ಅರ್ಜಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ವಿ. ದೇವಸ್ಥಾನದ ಜಾಗಗಳು ಏನಿದೆ ಅದು ಸರ್ಕಾರಿ ಭೂಮಿಯಲ್ಲಿದೆ, ಕಂದಾಯ ಇಲಾಖೆಯ ಭೂಮಿಯಲ್ಲಿದೆ, ಅದನ್ನು ದೇವಸ್ಥಾನದ ಹೆಸರಿಗೆ ಹಾಕಬೇಕು ಅಂತೇಳಿ 16 ಸಲ ನಾವು ಮನವಿ ಆಗ್ರಹ ಮಾಡಿದ್ರೂ ಯಾವತ್ತೂ ದೇವಸ್ಥಾನದ ಹೆಸರಿಗೆ ಇವರು ಮಾಡಿಕೊಟ್ಟಿಲ್ಲ. ಇದೇ ಸರ್ಕಾರಿ ಭೂಮಿಯನ್ನು ಕಬರಿಸ್ಥಾನಗಳಿಗೆ ಹೊರಡಲಿಕ್ಕೆ ಕೊಟ್ಟಿರುವುದು ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಇವತ್ತೇನು ಲ್ಯಾಂಡ್ ಜಿಹಾದಿಗೆ ಸಂಚನ್ನು ರೂಪಿಸ್ತಾ ಇದ್ದಾರೆ, ಆ ಸಂಚಿಗೆ ಇವತ್ತು ಸರ್ಕಾರ ನೇರವಾಗಿ ಬೆಂಬಲ ಕೊಡ್ತಾ ಇದೆ ಎಂಬಂತಹ ಸಂಶಯ ಇವತ್ತು ನಮಗೆ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಯಾವ ಆದೇಶವನ್ನು ಏಪ್ರಿಲ್ 2024ರಲ್ಲಿ ಹೊರಡಿಸಿದ್ದಾರೆ ಅದನ್ನು ವಾಪಸ್ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಭರತ್ ರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಭರತ್, ಮಳಲಿ ಮಸೀದಿ ಮೊದಲಿನಿಂದಲೂ ಕೂಡ ವಿವಾದಾತ್ಮಕ ಜಾಗ ಆಗಿದೆ, ಆದ್ರೆ ಈಗ ನೋಡ್ತಾ ಹೋದ್ರೆ ವಕ್ಫ್ನ ಆಸ್ತಿ ಅಂತ ಸಾಬೀತುಪಡಿಸುವಂತಹ ಯತ್ನ ನಡೀತಾ ಇದೆಯಾ? ಎಸಿ ಇದರಲ್ಲಿ ಪಾತ್ರ ವಹಿಸಿದಾರಾ? ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ? ಎಲ್ಲಿಗೆ ಬಂದು ನಿಂತಿದೆ ಈ ವಿವಾದ? ಪ್ರತಿಮಾ, ಏನಂದ್ರೆ ಮಳಲಿ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರಂಭದಿಂದಲೂ ಕೂಡ ಮಸೀದಿ ಆಡಳಿತ ಇದು ವಕ್ಫ್ ಆಸ್ತಿ ಮತ್ತು ವಕ್ಫ್ ಮಂಡಳಿ ಕೂಡ ಇದೊಂದು ವಕ್ಫಿನ ಆಸ್ತಿ ಅನ್ನುವಂಥ ವಾದವನ್ನೇ ಮಂಡನೆ ಮಾಡ್ತಾ ಇತ್ತು. ಆದರೆ VHP ಅದು ಸರ್ಕಾರಿ ಜಾಗ, ಕಾಲಂ 9ರಲ್ಲಿ ಸರ್ಕಾರಿ ಅಂತ ಇದೆ, ಕಾಲಂ 11ರಲ್ಲಿ ಮಸೀದಿ ಅಂತ ಇದೆ. ಹಾಗಾಗಿ ಅದು ಸರ್ಕಾರಿ ಜಾಗ, ಅದು ಯಾವುದೇ ಕಾರಣಕ್ಕಾಗೂ ಮಸೀದಿಯ ಜಾಗ ಅಥವಾ ವಕ್ಫನ ಆಸ್ತಿ ಅಲ್ಲ ಅನ್ನುವಂಥ ವಾದವನ್ನೇ ಮಾಡ್ತಾ ಇತ್ತು. ಹಾಗಾಗಿ ಆ ಮಂಗಳೂರು ಕೋರ್ಟ್ನಿಂದ ಅದು ನೇರವಾಗಿ ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟ್ನಲ್ಲೂ ಕೂಡ ಮಸೀದಿ ಪರ ಆಡಳಿತ ವಾದ ಮಾಡಿದ್ದಂಥದ್ದು ಇದು ವಕ್ಫಿನ ಆಸ್ತಿ. ಹಾಗಾಗಿ ಈ ಕೋರ್ಟ್ಗಳಿಗೆ ಯಾವುದೇ ರೀತಿಯ ಇದನ್ನ ಇತ್ಯರ್ಥಪಡಿಸುವ ಹಕ್ಕುಗಳಿಲ್ಲ, ವಕ್ಫ್ ಟ್ರಿಬ್ಯುನಲ್ ಇದನ್ನ ಮಾಡಬೇಕು ಅನ್ನುವಂಥದ್ದು. ಅಂತಿಮವಾಗಿ ಕರ್ನಾಟಕ ಹೈಕೋರ್ಟ್ ಮಂಗಳೂರಿನ 3rd ಸಿವಿಲ್ ಕೋರ್ಟಿಗೆ ಒಂದು ಆದೇಶವನ್ನು ಕೊಟ್ಟಿತ್ತು. ಇದು ವಕ್ಫ್ ಆಸ್ತಿಯ ಅಥವಾ ಸರ್ಕಾರಿ ಜಾಗವ ಅನ್ನುವಂಥದ್ರ ಬಗ್ಗೆ ಒಂದು ವಿಚಾರಣೆಯನ್ನು ನಡೆಸಿ ಅದರ ಬಗ್ಗೆ ತೀರ್ಪನ್ನು ಕೊಡಬೇಕು ಅನ್ನುವಂಥದ್ದು. ಸದ್ಯಕ್ಕೆ ಮಂಗಳೂರು 3rd ಕೋರ್ಟಲ್ಲಿ ಅದೇ ಒಂದು ವಿಚಾರಣೆ ನಡೀತಾ ಇದೆ. ಇದು ವಕ್ಫ್ ಆಸ್ತಿ ಅಥವಾ ಸರ್ಕಾರಿ ಜಾಗವ ಅನ್ನುವಂಥದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಈ ಹಂತದಲ್ಲಿ ಈಗಾಗಲೇ ಆರಂಭದಲ್ಲಿ ವಿವಾದ ಎದ್ದಂಥ ಸಂದರ್ಭದಲ್ಲಿ ಇದರಲ್ಲಿ RTCಯಲ್ಲಿ ಮಸೀದಿಯ ಹೆಸರು ನೋಂದಾವಣೆ ಆಗಿದ್ದಂಥ ಕಾರಣಕ್ಕಾಗಿ ಆಗಿನ ಸಹಾಯಕ ಆಯುಕ್ತ ಮದನ್ ಮೋಹನ್ ಅವರು ಇದಕ್ಕೆ ಒಂದು ತಡೆಯಾಜ್ಞೆಯನ್ನು ತಂದಿದ್ರು. ಈ ಪಹಣಿಯನ್ನ ಆಕ್ಟಿವ್ ಮಾಡಬಾರದು, ಈ ಪಹಣಿಗೆ ಕಂಪ್ಲೀಟ್ ಆಗಿ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿದ್ರು. ಆದ್ರೆ ಈಗ VHPಯ ಪರ ವಕೀಲರಿಗೆ ಒಂದು ಅನುಮಾನ ಮೂಡಿದೆ. ಅಂದ್ರೆ ರಾಜ್ಯಾದ್ಯಂತ ವಕ್ಫ್ ವಿವಾದ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನ ವಕ್ಫ್ ಆಸ್ತಿ ಅಂತ ಮತ್ತೆ ಘೋಷಣೆ ಮಾಡುವಂತ ಸಾಧ್ಯತೆಗಳು ಇರಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಂಗಳೂರು ಸಹಾಯಕ ಆಯುಕ್ತ ಹರ್ಷವರ್ಧನ್ ಅವರಿಗೆ ಒಂದು ಅರ್ಜಿಯನ್ನು ಕೊಡ್ತಾರೆ. ಅಂದ್ರೆ ಮಂಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ 3rd ಕೋರ್ಟ್ ಅಲ್ಲಿ ಇದು ವಿಚಾರಣೆ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಮುಂದಿನ ಯಾವುದೇ ಕಂದಾಯ ಪ್ರಕ್ರಿಯೆಗಳಿಗೆ AC ಅವರು ಮುಂದಾಗಬಾರದು ಮತ್ತು ಇದು ಈ ಒಂದು ಪಹಣಿಯಲ್ಲಿ ಎಂಟ್ರಿ ಆದಂತಹದ ಏನು ಮಸೀದಿ ಅಂತ ಎಂಟ್ರಿ ಆಗಿರುವಂತದ್ದು ಕಾಲಂ 11ರಲ್ಲಿ ಏನಿದೆ ಅದನ್ನ ಕೂಡ ತೆಗೆದು ಹಾಕಬೇಕು ಅನ್ನುವಂತ ಒಂದು ಅರ್ಜಿಯನ್ನು ಅವರು ಉಲ್ಲೇಖ ಮಾಡಿ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ಅರ್ಜಿಯನ್ನ AC ಅವರು ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು VHP ಪರ ವಕೀಲ ಚಿದಾನಂದ ಕೆದಲಾಯ ಅವರ ವಾದ. ಅದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ವಾದ. ಅಂದ್ರೆ ಅವರು ಹೇಳ್ತಾ ಇರುವಂತದ್ದು ಅವರ ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಕಂದಾಯ ಪ್ರಕ್ರಿಯೆಗಳಿಗೆ ಅವರು ಚಾಲನೆಯನ್ನ ಕೊಡುವಂತ ಸಾಧ್ಯತೆಗಳಿವೆ. ಅಂದ್ರೆ ಕಂದಾಯ ಪ್ರಕ್ರಿಯೆಗಳು ಹೇಗೆ ನಡೀಬಹುದು ಅಂದ್ರೆ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ಪಹಣಿ ಈಗ ಏನು ತಡೆಯಾಜ್ಞೆಯ ಮೂಲಕ ಅದು ಪಹಣಿ ಇನ್ಆಕ್ಟಿವ್ ಆಗಿದೆ, ಅದು ಮತ್ತೆ ಆಕ್ಟಿವ್ ಆಗಬಹುದು. ತಡೆಯಾಜ್ಞೆಯನ್ನು ಅವರು ತೆರವು ಮಾಡಿದರೆ ಅದು ಮತ್ತೆ ಆಕ್ಟಿವ್ ಆಗುತ್ತೆ. ಮತ್ತೆ ಆಕ್ಟಿವ್ ಆದಂಥ ಸಂದರ್ಭದಲ್ಲಿ ಕಾಲಂ 11ರಲ್ಲಿ ಅದು ಮಸೀದಿ ಅಂತ ತೋರಿಸುತ್ತೆ. ಅದರ ಜೊತೆಗೆ ವಕ್ಫ್ನ ಈ ಹಿಂದಿನ ನೋಟಿಫಿಕೇಶನ್ಗಳ ಆಧಾರದ ಮೇಲೆ ಅಲ್ಲಿ ವಕ್ಫ್ ಅಂತ ಏನೋ ಈ 2019-20ರಲ್ಲಿ ನಮೂದೇನಾಗಿತ್ತು ಅದು ಕೂಡ ಮತ್ತೆ ಅಲ್ಲಿ ತೋರಿಸಲಿಕ್ಕೆ ಆರಂಭ ಆಗುತ್ತೆ. ಪಹಣಿ ಒಮ್ಮೆ ಆಕ್ಟಿವ್ ಆದಂಥ ಸಂದರ್ಭದಲ್ಲಿ ಆ ಒಂದು ಪಹಣಿಯನ್ನು ಇಟ್ಕೊಂಡು ಅವರು ಮಸೀದಿ ಆಡಳಿತ ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಸಲ್ಲಿಸಬಹುದು, ಅಂದ್ರೆ ರೆವಿನ್ಯೂ ದಾಖಲೆಗಳನ್ನು ಸಲ್ಲಿಸಬಹುದು. ಇದು ತಪ್ಪಾಗುತ್ತೆ. ಯಾಕಂದ್ರೆ ಯಾವ ವಿವಾದ ಆದಂಥ ಸಂದರ್ಭದಲ್ಲಿ ಹಿಂದಿನ ಸಹಾಯಕ ಆಯುಕ್ತರು ಅದಕ್ಕೆ ತಡೆಯನ್ನು ಕೊಟ್ಟಿದ್ರು. ಆ ತಡೆಯನ್ನ ಕೋರ್ಟ್ ವಿಚಾರಣೆ ಮುಗಿಯುವವರೆಗೂ ಕೂಡ ಮುಂದುವರಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರ್ದು ಅನ್ನುವಂಥದ್ದು. ಅದರ ಜೊತೆಗೆ ಇದು ಸರ್ಕಾರಿ ಜಾಗ ಅನ್ನುವಂಥ ವಾದವನ್ನು ಅವರು ಮುಂದಿಡ್ತಾ ಇರುವಂಥದ್ದು.
ವಕ್ಫಿನ ಇದರಲ್ಲಿ ನೋಟಿಫಿಕೇಶನ್ ಆಗಿದ್ರೂ ಕೂಡ ಇದು ಯಾವುದೇ ರೀತಿಯಾದಂಥ ಹಳೆಯ ವಕ್ಫಿನ ಲ್ಯಾಂಡ್ ಆಗಿರೋದಿಲ್ಲ. 2004 ಬಹುಶಃ ಅವರಿಗೆ ಇದಾಗಿರುವಂಥದ್ದು. ಅದರ ಜೊತೆಗೆ ಸರ್ಕಾರ ಇದನ್ನು ಗ್ರಾಂಟ್ ಮಾಡಿದ್ದ ಬಗ್ಗೆಯೂ ಕೂಡ ಯಾವುದೇ ದಾಖಲೆಗಳಿಲ್ಲ ಅನ್ನುವಂಥದ್ದು VHP ಪರ ವಕೀಲರ ವಾದ. ಕೇವಲ ಯಾವುದೋ ಒಂದು ಜಾಗವನ್ನು ವಕ್ಫ್ ತನ್ನ ಆಸ್ತಿ ಅಂತ ಹೇಳಿಕೊಂಡು ಅದಕ್ಕೆ AC ಕೋರ್ಟ್ ಅದಕ್ಕೆ ಪಹಣಿಯನ್ನು ಮಾಡಿಕೊಟ್ಟ ಸಂದರ್ಭದಲ್ಲಿ ಅದನ್ನು ಈ ರೀತಿಯಾಗಿ ವಕ್ಫ್ ಲ್ಯಾಂಡ್ ಅಂತ ಹೇಳಲಿಕ್ಕೆ ಯಾವುದೇ ಸಾಕ್ಷ್ಯಗಳು ಸಿಗೋದಿಲ್ಲ ಅನ್ನುವಂಥದ್ದು. ಮಸೀದಿ ಆಡಳಿತ ಕಳೆದ ಬಾರಿ ಹೈಕೋರ್ಟ್ ಆರ್ಡರ್ ಕೊಟ್ಟಾಗಲೂ ಕೂಡ ಮಸೀದಿ ಆಡಳಿತ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ನಾವು ಅನೇಕ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ತಸ್ತಿಕ್ಗೆ ಸಿಗ್ತಾ ಇದ್ದಂಥ ಒಂದು ಮಸೀದಿ ಕೂಡ ಹೌದು. ಅದರ ಜೊತೆಗೆ ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಕೂಡ ಈ ಮಸೀದಿ ಈ ಜಾಗದಲ್ಲಿ ಇತ್ತು. ಹಾಗಾಗಿ ಇದು ವಕ್ಫಿಗೆ ಸೇರಿದ ಲ್ಯಾಂಡ್ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಆದರೆ ಕಾಲಮ್ 9ರಲ್ಲಿ ಸರ್ಕಾರಿ ಅಂತ ಇರುವಂಥದ್ದು, 11ರಲ್ಲಿ ಅದಕ್ಕೆ ಮಸೀದಿಯ ಹೆಸರನ್ನು ಸೇರಿಸಿರುವಂಥದ್ದು ಮತ್ತು ಮ್ಯುಟೇಷನ್ ಕಾಪಿಗಳಲ್ಲೂ ಕೂಡ ಅಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲಂಘನೆ ಆಗಿದೆ. ಅದರ ತೀರಾ ಇತ್ತೀಚಿನ ಕಾಪಿಗಳಲ್ಲಿ ಅದಕ್ಕೆ ಸಹಾಯಕ ಆಯುಕ್ತರ ತಡೆಯಾಜ್ಞೆಯನ್ನು ಉಲ್ಲೇಖ ಮಾಡಿರುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ರೆವೆನ್ಯೂ ಇದರಲ್ಲಿ ಅದು ಕಂಪ್ಲೀಟ್ ಇನ್ಆಕ್ಟಿವ್ ಆಗಿರುವಂತಹ ಒಂದು ಪಹಣಿ ಪತ್ರ, ಅದರ ಜೊತೆಗೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿಕ್ಕೂ ಕೂಡ ತಡೆಯಾಜ್ಞೆಯ ಆದೇಶಗಳಿವೆ. ಹೀಗಿರುವಾಗ ಮಂಗಳೂರು ಕೋರ್ಟ್ಗೆ ಮಾತ್ರ ಇದನ್ನು ಕ್ಲಿಯರ್ ಮಾಡಲಿಕ್ಕೆ ಒಂದು ಅವಕಾಶ ಇರುವಂಥದ್ದು. ಯಾಕಂದರೆ ಮಂಗಳೂರು ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿರುವಾಗ ಅದನ್ನು ವಕ್ಫ್ ಟ್ರಿಬ್ಯುನಲ್ಗೆ ಕೊಡಬೇಕಾ, ಅದು ವಕ್ಫ್ ಆಸ್ತಿ ಅಥವಾ ಸರ್ಕಾರಿ ಆಸ್ತಿ ಆದರೆ ಅದು ಮಂಗಳೂರು ಕೋರ್ಟ್ನಲ್ಲಿ ಮುಂದಿನ ವಿಚಾರಣೆಗಳನ್ನು ನಡೆಸಬೇಕಾ ಅನ್ನುವಂಥದ್ದು ತೀರ್ಪು ಇನ್ನಷ್ಟೇ ಬರಬೇಕಾಗಿದೆ. ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.